ಚಿನ್ನು ನಾಷ್ಟ ಮಾಡ್ದಪ್ಪ. ಹ್ಞೂ ಬಾವ, ನೀವು ಮಾಡೋಗಿ. ಹ್ಞೂ ಮಾಡ್ತೀನಿ. ಸರತು ತಿಂಡಿ ಕೊಡೋಣ. ಏನು ಮಾಡಿದಿ? ಉಪ್ಪಿಟ್ಟು ಮಾಡಿದೆ. ಅಯ್ಯಪ್ಪ, ಉಪ್ಪಿಟ್ಟು ಯಾರು ತಿಂದರು ಹೋಗು. ಇನ್ನೇನು ತಿಂದಿ? ರಾತ್ರಿ ಸಾಂಬಾರು ಐತೆ, ಊಟ ಮಾಡಿಯಾ? ಏನು ಸಾರು? ಇದು ಸಾಂಬಾರು ತರಕಾರಿ ಸರ್ ಅದೇ. ಅನ್ನ ಆಯ್ತದ? ಹ್ಞೂ, ಅನ್ನ ಐತೆ. ಬಿಸಿ ಅಕ್ಕಿ ಹಾಕೊಂಡು ಹಾಕಿ ತಿನ್ಬೇಕಾದ್ರೆ ಒಂದೊಳಗೆ ಆಯ್ತದ ಅನ್ನ. ಬೇಡ ಇರು, ಇನ್ನೊಂದು 5 ನಿಮಿಷ ಸಾಕುವೆ. ಚಿನ್ನು ತಿಂದ್ಲಾ? ಹ್ಞೂ, ತಿನ್ಲು. ಹಲೋ, ಏನ್ಲ ಮಾಡ್ತಿದ್ದಿ? ಅಮ್ಮ ಇದ್ಯಾರ ನಂಬರು? ನನ್ನ ಫೋನ್ ಕರೆನ್ಸಿ ಇಲ್ವಲ್ಲಪ್ಪ, ಮುಗ್ದೋಗದೆ. ಇನ್ನೇನು ಮಾಡನೆ? ಯಾರು ತಾವು ಇಸ್ಕ ಮಾಡ್ತೇವೆ. ಮತ್ತೆ ನಾನೇನೇ ಫೋನ್ ಮಾಡಿವೆ ಮುಗ್ದೋಯ್ತದೆ ಇವತ್ತಿಗೆ ಅಂತ. ನನ್ಗೇನು ಗೊತ್ತು ಇವತ್ತು ಮುಗಿತದೆ ಅಂತ ಕಂಡಿದ್ನ ಕನ್ಸ. ಸರಿ, ನೀನು ಅಪ್ಪ ಚೆನ್ನಾಗದಮ್ಮ? ಹ್ಞೂ, ಚೆನ್ನಾಗದೆ. ಅಲ್ಲಕ್ಕಲ್ಲ ಯುಗಾದಿ ಹಬ್ಬಕ್ಕೆ ಫೋನ್ ಮಾಡಿದ್ರು ಬಂದಿರಲ್ಲ, ಯಾಕೆ ಅದಕ್ಕೆ ಅಷ್ಟು ಬೇಡವಾಗ್ಬಿಟ್ಟಿದ್ದಾವೆ ನಾವು. ಹಿಂಗೆಲ್ಲ ನೀನು ಬುದ್ಧಿ ಕಲಿಯೋದು ಸರತ್ತು ನೀನು ಏನೋ ಅನ್ಕೊಬಿಟ್ಟಿದ್ದೆ ನಾನು. ನಿಜಕ್ಕೂ ಈ ಥರ ಬುದ್ಧಿ ಕಲಿತೀಯ ನೀನು ಅಂತ ಅನ್ಕೊಳ್ತಿಲ್ಲಕ್ಕಲ್ಲ ನೀನು. ಬತ್ತವ ಭಾಳ ಇದಾಯ್ತಿದ್ದಿ ನೀನು. ಬರಬೇಕು ಅಪ್ಪ ಅಮ್ಮ ತಿರುಗಿ ನೋಡ್ಬೇಕು ಅನ್ನೋ ಜ್ಞಾನ ಇದ್ದದ್ದು ನಿನಗೆ. ಜ್ಞಾನ ಇದ್ದದ್ದು ಹೇಳು. ಏನು ಬುದ್ಧಿ ಬೇಡವಾ ನಿನಗೆ? ತಿರ್ಗಾ ಮಾತಾಡ್ತೀಯಲ್ಲ. ಅಮ್ಮ ಹೇಳಿಲ್ವಾ ಡ್ಯೂಟಿ ರಜೆ ಇರಲಿಲ್ಲ ಅಂತ? ಅಲ್ಲಕ್ಕಲ್ಲ ಓಡಿಸ್ಕೊಂಡು ಹಬ್ಬಕ್ಕೆ ರಜಾ ಕೊಡ್ದಾನ ಅದು ಯಾವ ಆಫೀಸ್ಲ ಕೊಡ್ತಿರ್ತಾರೆ ಅವೆಲ್ಲ ನಾಟಕಗಳಕ್ಕೆ. ಏನಂಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ಯಾ? ಅಷ್ಟೊಂದು ದಡ್ಡಿ ಅನ್ಕೊಬಿಟ್ಟಿದ್ಯಾ? ಹಬ್ಬಕ್ಕೂ ರಜಾ ಕೊಡೋಕ್ಕಿಲ್ಲ ಅಷ್ಟು ತಿಳ್ಕೊಳ್ಳೋಷ್ಟು ದಡ್ಡಿ ಅಂತ ಚೆನ್ನಾಗಾಡ್ತಿಕಲ್ಲ ನೀನು. ಸುಮಾರಾಗೆ ಬುದ್ಧಿ ಕಲ್ತಿದ್ದೀನಿ ನೀನು. ಓಲಾ ಅದೇನೋ ಅಂತಿದ್ರಂತೆ ಹಂಗೆ ನೀವು ಕಲ್ತಿರೋ ಬುದ್ಧಿಗಳು ನೀವು ಬಿಡಕ್ಕಿಲ್ಲ ಬಿಡ್ಲ. ನಾವು ಎಷ್ಟೇ ಮಾಡಿದ್ರು ಅಷ್ಟೇ ಓದಿಸಿ ಕೆಲಸ ಕೊಡಿಸಿ ನಾವು ಇಷ್ಟೆಲ್ಲ ಮಾಡಿದ್ರು ಇರೋನೊಬ್ಬ ಮಗ ಒಂದು ಕಣ್ಣಲ್ಲ ಒಬ್ಬ ಮಗಲ್ಲ ನನಗೆ ನಾವು ಅಷ್ಟು ಇದು ಮಾಡಿದ್ರು ನೀನು ಈ ಥರ ನೀನು ಬುದ್ಧಿ ಕಲ್ತ್ಬಿಟ್ಟಲ್ಲ. ಒಸ್ಕೊಂಡು ಹಬ್ಬದಲ್ಲಿ ಬತ್ತಾನೆ ಅಂದ್ಬಿಟ್ಟು ನಾನು ಇಲ್ಲಿ ಕಾಯ್ತಾ ಕುಂತೀವಿ. ಬರ್ಬೇಡ್ದಲ್ಲ ಸರತು. ಯಾಕೆ ಹಿಂಗೆ ಬುದ್ಧಿ ಕಲ್ತೀನಿ ನೀನು? ಭಾಳ ಬದಲಾಗ್ಬಿಟ್ಟಿದ್ದಲ್ಲ ಸರತು. ಅಮ್ಮ ಸುಮ್ಮನಿರಮ್ಮ, ಇದ್ಯಾಕಮ್ಮ ಹಿಂಗಾಡಿಯೇ ಅಮ್ಮ. ಹಬ್ಬದ ಮಾರ್ನಿಂಗೆ ಮೀಟಿಂಗ್ ಇತ್ತು, ತಿರ್ಗಾ ಎದ್ದು ತಿಂದು ಬರ್ಬೇಕಲ್ಲ ಅಂದ್ಬಿಟ್ಟು ಬರ್ನಿಲ್ಲ. ಇಲ್ಲೂ ಮಾಡಿದಕ್ಕಂದ್ಬಿಡು, ಒಬ್ಬಿಟ್ಟು ಮಾಡಿದೋಕತ್ತೆ ತಿಂದೇಕತ್ತೆ. ಸುಮ್ಕಿರು ನಾನು ಬತ್ತೀನಿ. ಸುಮ್ಕಿರಿ ಭಾನುವಾರ ರಜಾ ಕೊಡ್ತಾರಲ್ಲ ಆಗ ಬತ್ತೀನಿ. ಸುಮ್ಕಿರಮ್ಮ, ಯಾಕಮ್ಮ ಹಿಂಗಾಡಿಯೇ ನೀನು? ಬಮ್ಮ ನೀನೇ, ಇಲ್ಲಾಂದ್ರೆ ಇಲ್ಲಿ ಬರ್ಬೇಡ ಅಂತಂದಿದ್ದಾರೆ. ಯಾರು ಬರ್ಬೇಡ ಅಂತಂದಿದ್ದಾರೆ ನಿನ್ನ? ಇದಕ್ಕೆ ಹಿಂಗಾಡಿಯೇ ನೀನು? ಒಳ್ಳೆ ಬಮ್ಮಮ್ಮ. ನಾವತ್ತೇ ನೀವು ಬರೀಕಿಲ್ಲ ಬಿಟ್ಟು ನಮ್ಗೆ ಟೈಮ್ ಇಲ್ಲ. ನಿನಗೆ ಮಾತ್ರ ಟೈಮ್ ಇಲ್ಲ, ನಮ್ಗೆ ಟೈಮ್ ಇದ್ದದ ಬರೀಕಿಲ್ಲ ಅಂದ್ಬಿಡು. ನಿನಗೆ ಬೇಡ ಅಂತ ಬಿಟ್ಟು ಹಾಕೋದ್ಮೇಲೆ ನಾವೆಲ್ಲ ತಲೆಗೆಡ್ಸ್ಕೋಬೇಕು. ಅದೇನೋ ಅಂದಂಗಾಯ್ತು. ಅಯ್ಯೋ ಬಿಡು, ಸುಮ್ಮನೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಸರತ್ತು. ಇವತ್ತಿನ ಕಾಲದಲ್ಲಿ ಒಳ್ಳೇದು ಹೇಳಿ ಒಳ್ಳೇದು ಮಾಡೋರಿಗೆ ಕಾಲ ಅಲ್ಲಕತ್ತೆ ಬಿಡು. ಏನೋ ನೀನು ನಾವೇನು ಸತ್ರುಗಳು ನಂಗೆ ಆರ್ತಿಯ ಕತೆ ಅಲ್ಲ. ನಾನು ಇಲ್ಲಿ ನಿನಗೆ ಕಡಲೆ ಒಬ್ಬಿಟ್ಟು ಇಷ್ಟ ಅಂದ್ಬಿಟ್ಟು ಒಬ್ಬಿಟ್ಟು ಮಾಡಿ ನಾನು ಮಡ್ಗಿವ್ ನೀ ಬತ್ತೀನಿ ಕಣಮ್ಮ ನಾನು ಕೈ ಕೊಟ್ಟಲ್ಲ ನೀನು. ಅಯ್ಯಪ್ಪ ದೇವರೇ ಭಗವಂತ, ಬಿಡು ಸುಮ್ಮನೆ ನಾವು ಆಸೆ ಮಾಡೋದು ತಪ್ಪು ಕತೆ ಬಿಡ್ಲ. ಯಾವಾಗ ಇಷ್ಟ ಇದ್ದಾಗ ಬನ್ನಿ, ಕಷ್ಟದಾಗ ಹೋಗಿರ್ಲ, ನಿಮ್ಮ ಇಷ್ಟ. ಸರಿ ಆಯ್ತು, ಡ್ಯೂಟಿ ಟೈಮ್ ಆಗದೆ ಮಾಡ್ತೀನಿ. ರೆಡಿ ಆಯ್ತವನಿ, ಆಮೇಲೆ ಮಾಡ್ತೀನಿ. ಮಾಡ್ತೀಯಕ್ಕಂತ ಹೋಗಿ ನೀನು ಫೋನ್ ಮಾಡೋದು ನಾನು ಕಂಡಿಲ್ವಾ? ನೀನು ಭಾಳ ಬದಲಾಗಿದ್ದಕ್ಕದ್ ಬಿಡು. ಇವತ್ತು ಇದೇನು ಬೆಳಗ್ಗೆ ತಲೆ ತಿಂದಿಯಮ್ಮ ನೀನು? ಅಪ್ಪ ಎಲ್ಲ ಅಪ್ಪನ ಕೊಡು. ಅಪ್ಪ ತಗೋ, ನಿನ್ನ ಮಗ ಮಾತಾಡ್ಬೇಕಂತ ಮಾತಾಡು. ಅಲ್ಲ ಏನ ಮಾಡ್ತಾಯಿದ್ದಿ? ಆಫೀಸ್ಗೆ ಹೋಗಿ ರೆಡಿ ಆಯ್ತಾನೆ ಕಣಪ್ಪ. ಅಲ್ಲಕ್ಕಲ್ಲ ನಿಮ್ಮವ್ವ ಯುಗಾದಿ ಹಬ್ಬಕ್ಕೆ ಬರ್ತಾನೆ ಅನ್ಕೊಂಡಿಲ್ಲ. ಆಸೆ ಆಗಿದ್ಲಲ್ಲ, ಬಂದ್ಬಿಟ್ಟು ಹೋಗ್ಬೇಕು ಅಂತ ಗೊತ್ತಿಲ್ಲ. ಬಡ್ಡಿಯನ್ನೇ ಏನು ಅಷ್ಟು ಮಾಡ್ಕೊಂಡು ಸಂಪಾದನೆ ಮಾಡಕ್ಕೆ ನಿಂತಿದ್ದಿಲ್ಲ ನೀನು. ಹೊಸಿನಾರು ಗ್ಯಾನ್ ಇದ್ದದ್ದು ನಿನಗೆ. ಯಾವ ಥರ ಬುದ್ಧಿ ಕಲ್ತಿದ್ದೀನಿ ನೋಡು. ಹೊಸಿನ ಯಾವಾಗ ಬುದ್ಧಿ ಕಲಿ ನೀನು? ಅಲ್ಲ ಒಂದು ಚೂರಾರು ತಿಳುವಳಿಕೆ ಅನ್ನೋದು ಹೊಸಿನಾರು ಇರಬೇಕು ಕಲ್ಲ ಮುನ್ಸಂಗೆ. ಇಲ್ಲಿ ನಿಮ್ಮ ಅಮ್ಮ ಕಾಯ್ತಾ ಕೂತವಳೆ. ಏನದು ಯಾವ ಸ್ಕೂಲಲ್ಲಿ ಓದಿದ್ಯೋ ಕಣೆ ಇವಳು. ಅವತ್ತು ಹಬ್ಬದ ದಿವಸ ಮನೆ ಕಡ್ಲು ಮನೆ ಕಳ ನನ್ನ ಮಗ ಬರ್ನಿವಲ್ಲ ಅಂತ ಒಂದು ಚೂರಾರು ಜವಾಬ್ದಾರಿ ಇರ್ತದ. ಸರಿ ಭಾನುವಾರ ಬರ್ತೀನಿ ಬಿಡು. ಬರ್ತೀನಿ ಭಾನುವಾರ ದಿವಸ. ಅದು ಮಾರನೆಗೆ ಮೀಟಿಂಗ್ ಇತ್ತು, ಯುಗಾದಿ ಹಬ್ಬದ ಮಾರನೆಗೆ ಮೀಟಿಂಗ್ ಇತ್ತಾ. ಇನ್ನು ಹೋಗಿಲ್ಲ ಅಂದ್ರೆ ಸ್ವಲ್ಪ ಬರೋಕಿಲ್ಲ, 15 ದಿನ ತಿರ್ಗಾಕಿಲ್ಲ ಅಂದ್ಬಿಟ್ಟು ಬಂದಿಲ್ಲ. ಭಾನುವಾರ ಬರ್ತೀನಿ ಬಿಡು. ಸೋಮವಾರಲೇ ಬಂದ್ಬಿಡ್ತೀನಿ ಬಿಡು, ರಜಾ ಕೊಟ್ಟು. ಶನಿವಾರ 2 ದಿವಸಲೇ ಏನು ಮಾಡ್ಬೇಕು ಅನ್ಸುತ್ತೆ ಮಾಡ್ರಪ್ಪ. ನೀವು ದೊಡ್ಡ ಮನ್ಸರಾಗಿದ್ರಿ, ಈಗ ಬೆಳ್ಕೊಬಿಟ್ಟಿದ್ದಿ. ಈಗ ದೊಡ್ಡನಾಗಿದ್ದಿಲ್ಲಪ್ಪ. ಈಗ ಯಾಕೆ ಅಪ್ಪನ ಮಾತು ಕೇಳಿಯ ನೀನು? ಪಾಪ ಬೇಡ ತೊಂದರೆ ತಗೋಬೇಡ ನೀನು ಚೆನ್ನಾಗಿರಪ್ಪ. ನೀನು ನಮಗೆ ಮಾಡಿದವ್ರು ಸಿಕ್ಕಿಲ್ಲ, ನೀನು ಮಾಡ್ತೀಯ ಅಂತ ನಾನು ಹಚ್ಕೊಂಡು ಕೂತಿಲ್ಲ ಇಲ್ಲಿ. ಅದೇನು ನೋಡು ನೀನು. 17 ಮಾಡ್ದ 17ಕ್ಕೆ ಹುಡುಗಪ್ಪ. ಸುಮ್ಮನೆ ನೀನು ಮಾತಾಡ್ಬೇಡ ನೀನು. ಏನೋ ಅಂತಿರಂತೆ 17 ಮಾಡ್ದೇನೋ. ಸುಮ್ಮಡ್ಗು ಫೋನ ಏನು ಮಾಡ್ಗಾರಲ್ಲ? ಏನು ಮಾಡ್ಗಾರು? ಬಡ್ಡಿ ಇದೆ ಬಂದ್ಬಿಟ್ರು ಮಾತ್ರ ಕ್ಯಾಪಲ್ಗೆ ಹೊಡೆದಾಕ್ಬಿಡ್ತೀನಿ. ಅಲ್ಲ ಹೇಳ್ಕೆ ಮಾತಾ ಇರ್ತೀರ, ಹೇಳ್ದು ಮಾತಾ ಕೇಳಬೇಕಲ್ಲ, ಇಷ್ಟು ಮಟ್ಕೋಲ್ಲ ಅಪ್ಪ. ಸುಮ್ಮನೆ ಮುಡುಗಿಗೆ ಫೋನ್ ನೀನು ಮನೇಲಿ ನೀವು ಮುಡ್ಗಪ್ಪ, ಆಮೇಲೆ ಮಾಡ್ತೀನಿ ನಾನು. ಸರಿ ಆಯ್ತು. ಏನಂತಪ್ಪ ನಿಮ್ಮ ಅಪ್ಪನಿಗೆ? ಹಬ್ಬಕ್ಕೆ ಹೋಗ್ನಿಲ್ವಲ್ಲ, ಅದಕ್ಕೆ ಫೋನ್ ಮಾಡೋರೆ. ನಾನು ಅವತ್ತೇ ಹೇಳ್ತಾನೆ ಹೋಗ್ಬಿಟ್ಟು ಬಂದ್ಬಿಡಿ, ಅವರು ಇನ್ನು ಕಾಯ್ತಾ ಇರ್ತಾರೆ ಅಂದ್ಬಿಟ್ಟು. ನೀನು ಎಲ್ಲಕ್ಕಿಂತ ಹೆಚ್ಚು ಸರತ್ತು ಹೋಗ್ಬಿಟ್ಟು ಬಂದ್ಬಿಡ್ವೆ ನೀನು. ಓಟ್ ಬಂದಿದ್ರಿ ಇವೆಲ್ಲ ತಲೆ ಒಂದು ಕೆಲಸ ತಪ್ಪೈತಿಲ್ವಾ? ನಾನು ಹೇಳ್ದೆ ತಾನೆ. ಸುಮ್ಕಿರು, ಮೀಟಿಂಗ್ ಇತ್ತಿಲ್ವಾ? ತಿರ್ಬೇಕಲ್ಲ ಅಂತ ಆಡ್ದೆ. ಈಗ ಹೋಯ್ತೀನಿ ಅಂತ ಅಂದಿಲ್ವ, ಶನಿವಾರ ಹೋಯ್ತೀನಿ. ಸುಮ್ಕಿರು. ಸರಿ ಆಯ್ತು, ಹೋಗ್ಬಿಡು. ಅದಕ್ಕೆ ಸಪ್ಕರೆ ಬಾ, ನಾಷ್ಟ ಮಾಡ್ಬಾ. ಏನು ಅರ್ಥನೇ ಮಾಡ್ಕೊಳಿಲ್ವಲ್ಲ ಮನೇಲಿ. ತಲೆ ನೋವು ಕನಪತ್ತಾಗೆ ಏನ್ಲ ಹಿಂಗಾದ್ರೆ. ನಮ್ಮ ಮೌನ ನಮ್ಮ ಅಪ್ಪನೇ ಸರಿಯಾ? ಏನು ಯಾವ ಓದಿಸ್ಬಾರ್ದು ಓದಿಸಿ ಬೆಳೆಸಿದಾರ ಏನತ್ತಾಗಿತ್ತು? ಏನು ಮೂಡಾಕ್ ಮಾಡ್ತಾರಕ್ಕ ಹೋಗಿ ಬೆಳಗ್ಗೆನೆ ಇನ್ನು ಆಫೀಸಲ್ಲಿ ಸಂದುವೆ ನಿದ್ದೆ ಮಾಡಬೇಕು. ಆಯ್ತು ಒಂಥರ ಬೇಜಾರು ಮಾಡ್ತಾರೆ ಕಣ. ಹೋಗು, ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಅವಕ್ಕೆಲ್ಲವ. ಯಾಕೆ ತಲೆಗೆಡ್ಸ್ಕೊಂಡು ಯಾಕೆ ಬೇಜಾರು ಮಾಡ್ಕೊಂಡು ಸುಮ್ಕೆ ಸರತ್ತು ಏನಿಲ್ಲ. ಹೇಳ್ತೀಯಲ್ಲ ನೀನು. ನಮ್ಮ ಮೌನ ನಮ್ಮ ಮಕ್ಕಳು ನನ್ನ ಕರೆದ್ರು ನಿನ್ನ ಕರೆದ್ರ ಯುಗಾದಿ ಹಬ್ಬಕ್ಕೆ ಹೆಂಗೆ ಹೋಗೋಣ ನಾನು? ಹೋಗ್ಬೇಕು ಅಂದ್ರೆ ನಾನು ಹೋಗೋಣ. ಏನಿಲ್ಲ ಒಂದು ದಿವಸ ರಜಾ ಹಾಕಿರೋ ಕೊಡೋರು ರಜವ. ನಾನೇನು ಯಾವಾಗಲೂ ರಜಾ ಕತ್ತಿಲ್ಲ. ನೀನು ಕರೀತಾನೆ ಬರೀ ನಾನು ಕರೆದ್ರ ಅಂದ್ಬಿಟ್ಟು ನಾನು ಹೋಗ್ಲಿಲ್ಲ ಕನ್ನವೇ. ನೀನು ಕೊಟ್ಟು ಮುಚ್ಕೊಂಡೇನು. ಈಗ ನೀನು ಕರೀಲಿಲ್ಲ ಅಂದಾಗ ನಾನು ಹೋದಾಗ ನಿನ್ಗೆ ಹೆಂಗೆ ಅನ್ಸೋದು? ಮನ್ಸಿಗೆ ಬೇಜಾರಾಕಿಲ್ವಾ? ಗೊತ್ತಾಕಿಲ್ವ ಬಡ್ಡೆ ತಪ್ಪಿ ನಮ್ಮ ಮಗನಿಗೂ ನಮ್ಮ ಅಪ್ಪನಿಗೂ ನೀನು ಕರೆದ್ಬಿಟ್ಟು ಕರ್ಕೊಬಲ್ಲ ಅಂತ ಅಂದಿದ್ರೆ ಕರ್ಕೊಬರ್ದಾನೆ ಇರ್ತಿದ್ನಾ? ಅಯ್ಯೋ, ಅವ್ರು ಆಡ್ದ್ರನ್ನ ನಾವು ಬಿಡಕ್ಕದ. ಈಗ ನಮ್ಮನ್ನು ಬಿಟ್ರು ಆಯ್ತದೆ, ನಮ್ಮನ್ನ ಅವ್ರು ಬಿಟ್ರು ಆಯ್ತು, ಅವ್ರನ್ನ ನಾವು ಬಿಡಕ್ಕದ. ಆಯಿತು, ಏನೋ ನಮ್ಮ ಮೇಲೆ ಇಷ್ಟ ಇಲ್ಲ, ಬೇಡ. ಈಗ ನೀನು ಕರೆದಿರ್ತಾನೆ ನೀನು ಹೋಗ್ಬೇಕಾಗಿತ್ತು. ಅವರು ಆಸೆಯಿಂದ ಒಬ್ಬಿಟ್ಟು ಮಾಡ್ಕೊಂಡಿತ್ತಂತಲ್ಲ, ಅತ್ತೆ ಹೋಗಿದ್ರು ನೀನು. ಎಷ್ಟು ಸಂತೋಷ ಆಯ್ತಿತ್ತು ಅವ್ರಿಗೆ. ಈಗ ನನಗಾರೆ ತಾಯಿ ಪ್ರೀತಿಗೆ ಇಲ್ಲ, ನಿನಗೂ ತಾಯಿ ಪ್ರೀತಿ ಇಲ್ದಂಗೆ ಆಗಲಿ ಅಂತ ನಾನು ಬೇಡಕ್ಕಿಲ್ಲ.
ಗೊತ್ತಾ, ನಾನು ಯಾವತ್ತೂ ನಿನಗೆ ಎಲ್ಲ ತಂದೆ ತಾಯಿ ಪ್ರೀತಿ ಸಿಗಲಿ ಅಂತಾನೆ, ನಮ್ಗಾರೆ ಯಾವ ಪ್ರೀತಿನೂ ಇಲ್ಲ, ನಿನ್ಗಾರ ಸಿಗಲಿ ಅಂತ ಬೇಡ್ಕೊತೀನಿ ಹೊರತು ನನ್ನ ದೇವ್ರ ಹತ್ರ ನಿನಗೂ ಹಂಗೆ ಅಲ್ಲಿ ಅಂತ ಕೇಳಕ್ಕಿಲ್ಲ ಕನ್ಸರತ್ತು. ತಂದೆ ತಾಯಿಗೆ ಬೇಜಾರು ಮಾಡಬೇಡ ನೀನು, ಹೆಂಗೋ ನಿನಗೊಂದು ಅವಕಾಶ ಸಿಕ್ಕದೆ, ಸುಮ್ಮನೆ ಚೆನ್ನಾಗಿರು ನೀನು. ನೀನು ಒಳ್ಳೆತನ ಬಿಡುತ್ತವ ಅರ್ಥನೆ ಮಾಡ್ಕೊಳಕ್ಕಿಲ್ಲವಲ್ಲ ಹೇಳು. ನಮ್ಮ ಅವ್ವನೂ ನಮ್ಮ ಅಪ್ಪನೂ ಸತ್ರು ನೋಡಂಗೆ ನೋಡ್ತಾರೆ ನಿನ್ನ. ಅದೇ ನಂಗೆ ಬೇಜಾರಾಗೋದು, ಮತ್ತು ನೀನು ಇಲ್ಲ ಅದೇ ಕಲೆ ನಂಗೆ ಬೇಜಾರಾಗೋದು. ನಿನ್ನ ಇಷ್ಟಪಡೋಕ್ಕಿಲ್ವಲ್ಲ ಅವರು. ನೀನು ಕರೀದಾನೆ ನಾನು ಒಬ್ಬಳನ್ನೇ ಕರೀತೀನಿ, ನಾನು ಒಬ್ಬನೇ ಕರೀತಾರಲ್ಲ, ನಾನು ಹೆಂಗೆ ಹೋಗನೆ ಅದಕ್ಕೆ ನಂಗೆ ಹೋಗಕ್ಕೆ ಬೇಜಾರು. ಇಲ್ಲ ಅಂದಿದ್ರೆ ಹೋಗ್ದಾನೆ ಇರ್ತಿದ್ನಾ. ಈಗ ನೀನು ಬಿಟ್ಬಿಟ್ಟು ಹಬ್ಬದ ದಿವಸ ನಾವು ಒಬ್ಬಳನ್ನೇ ನಾನು ಹೋಗೋಕ್ಕಾಗದ ಹೇಳು. ಯಾಕೆ ನಮ್ಮ ಮನೆಗೆ ಹೋಗಿದ್ದೀನಿ ನಾನು? ಏನಾರೇ ಅಲ್ಲಿ ಈಗ ನಾನು ನಿನ್ನ ಜೊತೆಲಿ ಹೋದಾಗ ಹೋಗೋದ ಹಬ್ಬ ಹುಣ್ಣಿಮೆಗಳಲ್ಲಿ ಹೋಯ್ಕಿಲ್ಲ ಅನ್ಕೊಂಡ್ಬಿಡು. ಅವ್ರು ಯಾವಾಗ ಸರಿಯಾಗಿ ನಮ್ಮಿಬ್ಬರನ್ನು ಕರೀತಾರೋ ಆಗ ಹೋಗೋದು ಕಣ. ನಾನು ಊರಿಗೆ ಹೋಗಿತ್ತಿಲ್ವಾ ಬಿಡು, ನೀನು ಹೋಗಿದ್ರು ನಡೆಯೋದು ನೀನೇ ತಾನೇ. ಹೋಯ್ಕಿಲ್ಲ ಒಬ್ಬನೇ ಹೋಗ್ಬೇಕು ಅನ್ಕೊಂಡು ಹೋಗ್ದಾನೆ ಇದ್ದಿದ್ದು. ತಲೆ ಕೆಡ್ಸ್ಕೊಬೇಡ, ಊಟ ಮಾಡಿ ಬಸರತ್ತು ಬಾಬಾ, ಊಟ ಮಾಡಾಗಿ. ಅದಕ್ಕವ ಅದೇ ಕೆಳಗೆ ಕೂತ್ಕೊಂಡೆ ಕೂತ್ಕೊ ಚೇರ್ ಮೇಲೆ. ಅಯ್ಯೋ ಬಾಬಾ ಬಿಡಿ, ನಿಮ್ಮ ಮುಂದ್ಗಡೆ ಮೇಲೆ ಕೂತ್ಕೊಳಕ್ ಬೇಜಾರು ನನಗೆ. ಅದಕ್ಕೆ ನನ್ನ ತಂಗಿ ಇದ್ದಿದ್ರೆ ಈಗ ನೋಡ್ಮಗ ಹಂಗೆಲ್ಲ ಅನ್ಕೊಳಕೋಬೇಡ, ನನ್ನ ತಂಗಿ ಥರ ನೀನು ಕೂತ್ಕೊ ಚೇರ್ ಮೇಲೆ. ಕುತ್ಕಲ ಚಿನ್ನು, ಕುತ್ಕೊ ಮೇಲೆ ಏನಿಲ್ಲ. ಸರಿ ಬಿಡು ನೀನುವೆ, ಕುತ್ಕೊಂಗೆಲ್ಲ ಇದ್ಮ ಸಂಕೋಚ ಪಟ್ಕೊಬೇಡದು. ಕೂತ್ಕೋವ ಹಂಗೆಲ್ಲ ಅನ್ಕೊಬೇಡ. ನೀನು ಅಚ್ಚುಕಟ್ಟಾಗಿ ಉಣ್ಕೊ ತಿನ್ಕೊಂಡು ಅದು ಏನು ಬೇಕು ಚೆನ್ನಾಗಿ ತಿನ್ಕೊಂಡ್ಕೊ ಚೆನ್ನಾಗಿರು, ಬೇಜಾರು ಮಾಡ್ಕೊಬೇಡ. ಅಯ್ಯೋ ಯಾಕೆ ಬಾಬಾ ಯಾಕೆ ಬೇಜಾರು? ಬೇಜಾರು ಏನಿಲ್ಲ. ಹಂಗೂ ರಾಜ ಅದೆಲ್ಲ ಊರಿಗೆ ಹೋಯ್ತೀನಿ ಅಂತ ಕೂತಿದ್ಲು. ಏನು ಮಾಡ ಕಳ್ಸಿ ಇರ್ಸ್ಕೊ ಇಲ್ಲಿ. ಅದಕ್ಕೆ ಅಂದೆ ಎಲ್ಲರೂ ಹೋಗ್ತಾಯ್ತದ ಇರವ ಅಂದ್ಬಿಟ್ಟು. ತೀರ್ಸ್ಕೊ ಸುಮ್ಮನೆ ಯಾಕೆ ಇದು ಮಾಡ್ಕೊಂಡು ನೀನು ಬೇಡಕತ್ತೆ ಎಲ್ಗೂ ಕಳಿಸ್ಬೇಡ. ಇರ್ಸ್ಕೊ ಈಗ ಅವರು ಇಲ್ಲ ನಿಮ್ಮ ಚಿಕ್ಕಪ್ಪನ ಮಕ್ಕಳು ಬೆಂಗ್ಳೂರಿಗೆ ಹೋಗಿದ್ದಾರಂತಲ್ಲ, ಇನ್ಯಾಕೆ ಅಲ್ಲಿ? ಅವ್ರಿಬ್ರು ಬೆಂಗ್ಳೂರಿಗೆ ಹೋಗೋರೆ, ಇನ್ನೇನು ಅಲ್ಲಿ ಯಾರು ಇಲ್ಲ. ಅದಕ್ಕೆ ಸುಮ್ಮನೆ ಇರವತ್ತಾಗಿಲ್ಲೇ ಎಲ್ಲರೂ ಬೇಕಾದ್ರೆ ಹೊರಗಡೆ ಹೋಗ್ತಾಯ್ತದೆ ಅಂತ ಅಂದೀನಿ. ಸರಿ ಬಿಡು, ಹೋಗ್ತಾಯ್ತದೆ, ತಲೆ ಕೆಡ್ಸ್ಕೊಳ್ಳೋದು. ಎಲ್ಲರೂ ಹೋಗ್ಬೇಕು ಅಂದ್ರೆ ಬೇಕಾದ್ರೆ ಕರ್ಕ ಹೋಗ್ತೀನಿ ಅಂತ ರಜೆ ಇರ್ತದಲ್ಲಾಗ. ಒಟ್ಟು ಮೊದ್ಲು ಭಾನುವಾರ ಹೋಗಿ ಊರಿಗೆ ಹೊಟ್ಟು ಬಂದ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಹೋಗ್ತಾಯ್ತದೆ ಎಲ್ಲರೇ. ಸರಿ ಕಣ್ ಹೋಗ್ಸರತ್ತು, ನೀನು ಬೇಜಾರು ಮಾಡ್ಕೊಬೇಡ ನೀನು. ಪಾಪ ಅವ್ರಿಗೆ ಬೇಜಾರು ಮಾಡೋದು ಬೇಡ. ಹಬ್ಬದಲ್ಲಿ ಹೋಗಿರೋ ನೀನು, ಇನ್ನು ಮಾವನ ಅತ್ತೆನೂ ಸಖತ್ ಕೋಪ ಮಾಡ್ಕೊತಾರೆ. ಈ ಶನಿವಾರ ಹೊಂಟೋಗು, ಒಂದು ದಿವಸ ರಜಾ ಹಾಕೋರು ಸಿಕ್ಕಿಲ್ಲ. ಹೋಗ್ಬಿಟ್ಟು ಭಾನುವಾರ ಇದ್ದು ಸೋಮವಾರ ಡ್ಯೂಟಿ ಹೊತ್ತು ಬಂದ್ಬಿಡು ನೀನು. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ಪಾಪ ಅವ್ರಿಗೆ ಯಾಕೆ ಬೇಜಾರು ಮಾಡಿ. ಸರಿ ಆಯಿತು, ತಗೊಬರ್ಗ ಮತ್ತೆ ನಾಷ್ಟವ. ಸರತ್ತು ಬಿಸಿನೀರು ಮಾಡ್ಗಣ. ಬಿಸಿನೀರೇ ಕೊಡು ನಮಗೆ. ಬಾ ಇನ್ನೊಂದು ಸ್ವಲ್ಪ ತಿನ್ನು. ಯಾಕೆ ಸರಿ ತಿನ್ನೇವಲ್ಲ ಚೆನ್ನಾಗಿಲ್ವಾ? ಚೆನ್ನಾಗದೆ ಕಣಕ. ಸರಿ ಆಯ್ತು, ಚೇರ್ ಮೇಲೆ ಕುತ್ಕೊಂಡು ಎಲ್ಲ ಇದು ಮಾಡ್ಕೊಬೇಡ್ದು. ಬಾ ಒಂದು ಮುಂಗಡೆ ಕುತ್ಕೋಬೇಕಲ್ಲ, ಅದಕ್ಕೆ ಬೇಜಾರಾಯ್ತದೆ ಬಿಡಕ್ಕ. ಇಲ್ಲೇ ಕುತ್ಕೋತೀನಿ, ಏನಿಲ್ಲ ಕುತ್ಕವ ಏನಿಲ್ಲ ಕತೆ. ಹೋಗು ಬಾ, ಅವ್ನು ನಾಷ್ಟ ಹಾಕೊಡು. ಬಿಸಿನೀರು ಮಡ್ಗಿನಿ, ಬಿಸಿನೀರು ಬೇಕಂತಲ್ಲ, ಕೈ ಕಾಲು ತೊಳ್ಕೊಬರಕ್ಕೆ ಹೋಗೋದಲ್ಲ, ತೊಳ್ಕೊಬರ್ಲಿ ತಾಡು. ಅಪ್ಪ ಫೋನ್ ಮಾಡ್ತಾನೆ ದಿವಸ. ಮಾಡಿತ್ತು ಕಣಕ, ನಿನಗೆ ಮಾಡಿತ್ತಂತಲ್ಲ ಎತ್ನಿವಂತಲ್ಲ ನೀನು. ಆಫೀಸಲ್ಲಿ ಇದ್ದ ನಾನು ಎತ್ನಿಲ್ಲ ಕತೆ. ಏನಂತಿತ್ತು? ಏನಿಲ್ಲ, ಅದೇನೋ ಲೋನ್ ಮಾಡಿಸ್ಕೊತೈತದಂತೆ ಚಿಕ್ಕಪ್ಪನ ಕೈಲಿ. ಮನೆ ಬಿಡ್ಸ್ಕೊತೀನಿ, ಬಿಡ್ಸ್ಕೊಂಡ್ಮೇಲೆ ಬಾ ಮನೆಗೆ, ಅಲ್ಲೇ ಇರುವೆ ಅಂತ ಅಂತಿತ್ತು. ಬಿಡ್ಸ್ಕೊತೈತದಂತ. ಅದೇನೋ ಮಾವ ಆಫೀಸಲ್ಲಿ ಸಂಬಳ ಜಾಸ್ತಿ ಮಾಡಿದಂತೆ. ಆಮೇಲಿಂದ ಲೋನ್ಗೆ ಹಾಕ್ಸ್ಕೊಂಡು ಸಂಬಳ ಸಂಬಳದಲ್ಲಿ ಕಟ್ಕೊಂಡು ಸರಿ ಆಯ್ತದೆ ಅಂದ್ಬಿಟ್ಟು ಲೋನ್ ಹಾಕ್ಸ್ಕೊಂಡು ಬಿಡ್ಸ್ಕೊತೈತದಂತೆ ಮನೆಗೆ. ಸರಿ ಹಂಗೋ ಮಾಡಲಿ ಬಿಡು. ಹಂಗೋ ಸದ್ಯಕ್ಕೆ ಏನಾದ್ರು ಮಾಡಲಿ. ನವ್ಯ 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 ಯಾರು ಅಕ್ಕ? ಯಾರು ನೋಡು. ನವ್ಯ ಯಾಕೆ ಯಾರು ಬತ್ತೈತಾರ? ಲತಮ್ಮ ಬತ್ತದೆ. ನವ್ಯ ಒಳಿ ಕರೆಕಿಲ್ವಾ? ಅತ್ತೆ ಬನ್ನಿ ಒಳಿಕೆ ಬನ್ನಿ ಅತ್ತೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.